ಇಲ್ಲಿವರೆಗೂ ಬರೋವರೆಗೂ ಸ್ನೇಹಿತರೆ ನನ್ನ ಒಂದು ಪ್ರಾಣನೇ ಹೋಗ್ಬಿಟ್ಟೆ. ಇವಾಗ ಸ್ನೇಹಿತರೆ ನನ್ನ ಹಿಂದ್ಗಡೆ ಇರುವಂಥ ಈ ಒಂದು ಬೆಟ್ಟವನ್ನು ನಾವು ಮೇಲ್ಗಡೆ ಹಬ್ಬಬೇಕು. ಅಲ್ಲಿ ನಿಮಗೆ ಕಾಣ್ಬೋದು, ಅವರು ಬೆಟ್ಟವನ್ನು ಹತ್ತುತ್ತಿರುವುದು ಅಲ್ಲಿ ಮೇಲ್ಗಡೆ ಅಲ್ಲಿ ಕಾಣಬಹುದು. ಈ ರೀತಿಯಾದಂಥ ಬಹಳಷ್ಟು ಜಲಪಾತಗಳು ನಿಮಗೆ ನೋಡೋ ಸಿಗುತ್ತಾರೆ ಸ್ನೇಹಿತರೆ. ನಾವು ಇವಾಗ ಈ ಒಂದು ಜಲಪಾತ ಮುಗಿಸ್ಕೊಂಡು ನಮ್ಮ ಒಂದು ಪಯಣವನ್ನು ಮುಂದೆ ಸಾಗೋಣ, ಬನ್ನಿ. ಇವಾಗ ಬಂದು ತಲುಪಿದವು ಈ ಒಂದು ಬೆಟ್ಟದ. ಇಲ್ಲಿಂದ ಟ್ರಕ್, ನಿಜವಾದ ಟ್ರಕ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಡಿಬ್ಬಿ ಇದೆ ಅಂದ್ರೆ ಮೇಲೆ ಕೆಳಗೆ ರಸ್ತೆ. ನನಗೆ ಅನಿಸ್ತಾ ಇಲ್ಲ ನಾ ಈ ಒಂದು ಟ್ರೆಕ್ನ ಕಂಪ್ಲೀಟ್ ಮಾಡ್ತೀನಿ ಅಂತ. ಮಾಡಲೇಬೇಕು. ನನ್ನ ಜೀವನದಲ್ಲಿ ಸ್ನೇಹಿತರೆ ಮೊದಲ ಬಾರಿಗೆ ನಾನು ಟ್ರೆಕ್ ಮಾಡ್ತಿರೋದು. ಅದಕ್ಕಾಗಿ ಅಲ್ಪ ಸ್ವಲ್ಪ ಕಾಲು ಸಹಿತ ನೋಯ್ತಿದೆ, ಹಾಗೂ ಬಹಳಷ್ಟು ದಣಿವು ಸಹಿತ. ನನ್ನ ಜೊತೆ ಬಂದಂತ ನನ್ನ ಫ್ರೆಂಡ್ಸ್ ಅರ್ಧ ಹಿಂದ್ಗಡೆ ಇದ್ದಾರೆ, ಅರ್ಧ ಜನ ಮುಂದ್ಗಡೆ ಇದ್ದಾರೆ, ನಾನು ಮಧ್ಯದಲ್ಲಿ ಉಳ್ಕೊಂಡಿನಿ ನೋಡಿ. ಇವಾಗ ಸ್ನೇಹಿತರೆ ನನ್ನ ಹಿಂದ್ಗಡೆ ಇರುವಂಥ ಈ ಒಂದು ಬೆಟ್ಟವನ್ನು ನಾವು ಮೇಲ್ಗಡೆ ಹತ್ತಬೇಕು. ಬನ್ನಿ, ಅಲ್ಲಿ ಹೋಗ್ತಿದ್ದಾರೆ ನನ್ನ ಫ್ರೆಂಡ್ಸ್. ನಾವು ಸಹಿತ ಈ ಒಂದು ಬೆಟ್ಟವನ್ನು ಹತ್ತೋಣ, ಬನ್ನಿ. ಅಲ್ಲಿ ನಿಮಗೆ ಕಾಣ್ಬೋದು, ಅವರು ಬೆಟ್ಟವನ್ನು ಹತ್ತುತ್ತಿರುವುದು ಅಲ್ಲಿ ಮೇಲ್ಗಡೆ ಅಲ್ಲಿ ಕಾಣ್ಬೋದು. ಬೆಟ್ಟವನ್ನು ಹತ್ತಿರೋದು ಬಂದು ನಾವು ಅಲ್ಲಿ ನೋಡಿ ಸ್ನೇಹಿತರೆ, ಸಂಪೂರ್ಣ ಒಂದು ಬೆಟ್ಟ. ಕಾಲು ಸಹಿತ ಜಾರ್ತಾ ಇದೆ. ಬಹಳಷ್ಟು ಜೋಪಾನದಿಂದ ಬೆಟ್ಟವನ್ನು ಹತ್ತಬೇಕು. ನನಗೆ ಅಂತರ ಬಹಳಷ್ಟು ದಣಿವಾಗ್ತಿದೆ ಈ ಒಂದು ಬೆಟ್ಟ ಹತ್ತಲು. ಆದರೆ ಈ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಈ ಒಂದು ಟ್ರೆಕ್ಕಿಂಗ್ ಮಾಡೋದು ಹಾಗೂ ಬೆಟ್ಟ ಹತ್ತೋದು, ಇದು ಬಹಳಷ್ಟೇ ಅದ್ಭುತ ಆಗಿರುತ್ತೆ. ಬನ್ನಿ. ದಣಿವು ಆರಿಸೋ ಸಲುವಾಗಿ ಏನಪ್ಪ ಅಂತ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕುತ್ಕೊಂಡಿನಿ. ಇಲ್ಲಿ ನೋಡಿ, ನಿಮಗೆ ಬೆಟ್ಟದ ಕೆಳಗಿಂದ ಇವು ಯಾವ ರೀತಿ ಕಾಣುತ್ತೆ ನೋಡಿ. ಈ ಒಂದು ಬೆಟ್ಟವನ್ನು ಹತ್ಕೊಂಡು ಬಂದಿದ್ದು. ಇವಾಗ ಇನ್ನೂ ಮೇಲ್ಗಡೆ ಹೋಗ್ಬೇಕು. ನಮ್ಮ ಒಂದು ಟ್ರೆಕ್ಕಿಂಗ್ ಮತ್ತೆ ಸ್ಟಾರ್ಟ್ ಮಾಡೋಣ ನೋಡಿ. ಸಂಪೂರ್ಣ ಒಂದು ಕಾಡು ಏರಿಯಾ, ಫಾರೆಸ್ಟ್ ಏರಿಯಾ. ಮರಗಳ ಮಧ್ಯದಲ್ಲಿ ರಸ್ತೆ ಇದೆ ಸಣ್ಣದಾಗಿ. ನಾವು ಇವಾಗ ಮರದ ಮಧ್ಯದಲ್ಲಿ ರಸ್ತೆ ಇದೆ, ಇಲ್ಲಿಂದ ಹೋಗೋಣ ನಾವು ಒಳಗಡೆ. ಬಹಳಷ್ಟು ದಣಿವಾಗ್ತಿ ಸಹಿತ. ಸಂಪೂರ್ಣ ನೀರು ಬೆವರಿನಿಂದ ಆಗಿಬಿಟ್ಟಿದೆ, ಹಾಸ್ಕೊಂಡಿದೆ. ಇವು ನೋಡಿ, ತಿರುಪುರದ ನನ್ನ ಫ್ರೆಂಡ್ ಇವನು ಸಹಿತ ಟ್ರೆಕ್ಕಿಂಗ್ ಬಂದಿದ್ದಾನೆ. ಇವಾಗ ಸ್ನೇಹಿತರೆ ಇಲ್ಲಿಂದಗಡೆ ಕಾಣ್ತಲ್ಲ, ಇದರ ಮುಖಾಂತರ ಏನಪ್ಪ ಮೇಲ್ಗಡೆ ಹತ್ತಬೇಕು ನೋಡಿ. ಈ ರೀತಿ ಆಯ್ತು ರಸ್ತೆ ಕಾಣುತ್ತೆ. ಬನ್ನಿ ನಾವು ಇವಾಗ ಮೇಲ್ಗಡೆ ಹತ್ತೋಣ. ಸಂಪೂರ್ಣ ಈ ಒಂದು ಬೆಟ್ಟವನ್ನು ಹತ್ಕೊಂಡು ಬಂದೆ ಸ್ನೇಹಿತರೆ. ಇಲ್ಲಿಂದ ಹೀಗೆ ಮತ್ತೆ ಇಲ್ಲಿಂದ ಹೀಗೆ ಇಲ್ಲಿ ನೋಡಿ ಸ್ನೇಹಿತರೆ ಮುಂದ್ಗಡೆ ಅಂತ ಇವು ನೋಡಿ ಸ್ನೇಹಿತರೆ ಯಾವ ರೀತಿ ಅಂತ ಇವು ಇದೆ ಸ್ನೇಹಿತರೆ. ನಾವು ಬಂದಿರುವ ಕೇವಲ ಸ್ವಲ್ಪನೇ ಎತ್ತರ ಇದೆ ಅಂತೆ, ಇನ್ನೂ ಬಹಳಷ್ಟು ಮೇಲ್ಗಡೆ ಹಬ್ಬಬೇಕಂತ. ನನಗಂತರ ಇಲ್ಲಿ ಮುಗಿದೈತು, ಪೂರಾ ಮೈಯೆಲ್ಲ ತೊಯ್ದೋಗಿದೆ. ಆದರೆ ಹಬ್ಬಿರುವಂಥ ಒಂದು ಖುಷಿ ಇದೆ ನೋಡಿ. ನಾನು ತೋರಿಸ್ತೀನಿ ಕೆಳಗಡೆ ಅಂತ. ಇವಾಗ ಇದರ ಮೇಲ್ಗಡೆ ಹಬ್ಬಬೇಕು ನೋಡಿ. ಈ ರೀತಿಯಾಗಿ ಇದರ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಬನ್ನಿ, ನಾವು ಸಹಿತ ಹಚ್ಚೋಣ. ಇವ್ ನೋಡಿ ಮನಸ್ಸು ನನ್ನ ಅಲ್ಲೇ ಬಿಟ್ಟು ಇಲ್ಲಿ ಬಂದ. ಅವ್ರಿಗೆ ಹೇಳ್ತಾ ಇದ್ದೀನಿ ಈ ರೀತಿ ಮಾಡ್ಬಿಡಪ್ಪ ಅಂತ. ಚಲೋ ಇವಾಗ ಮೇಲ್ಗಡೆ ಹೋಗ್ತೀನಿ ನೋಡಿ ಸ್ನೇಹಿತರೆ. ಮೇಲ್ಗಡೆ ಹಬ್ಬಬೇಕು, ಬರೀ ಹಬ್ಬ. ಅರೆ ತುನಪ್ಪ ಖಾಲಿ ಇತ್ತ ಚಲ ನೋಡಿ ಸ್ನೇಹಿತರೆ ಮೇಲ್ಗಡೆ ಹಬ್ಬ. ಚಲೋ ಬಾಬಾ ಮೇಲ್ಗಡೆ ಹೋಗೋಣ. ಅರೆ ಆಯ್ತ ಕರ್ ನೋಡಿ ಸ್ನೇಹಿತರೆ. ಇವು ಬನ್ನಿ, ಇವಾಗ ಇದನ್ನು ಹತ್ತಬೇಕು. ಮಾರ್ಗದಲ್ಲಿ ಮೇಲೆ ಹೋಗ್ಬೇಕು.
ಇಲ್ಲಿವರೆಗೂ ಬರೋವರೆಗೂ ಸ್ನೇಹಿತರೆ ನನ್ನ ಒಂದು ಪ್ರಾಣನೇ ಹೋಗ್ಬಿಟ್ಟೆ. ಇಲ್ಲಿಂದ ನೋಡಿ ಸ್ನೇಹಿತರೆ ಯಾವ ರೀತಿ ಅಂತ ಇದೆ, ಕಾಲಂತ ಬಹಳಷ್ಟು ಜಾರ್ತಾ ಇದೆ. ನೋಡಿ ಸಂಪೂರ್ಣ ಒಂದು ಮಂಜಿನಿಂದ ಆವರಿಸ್ಕೊಂಡಿದೆ. ಇನ್ನು ಬಹಳಷ್ಟು ಮೇಲ್ಗಡೆ ಹೋಗ್ಬೇಕು ಸ್ನೇಹಿತರೆ. ನೋಡಿ ಎಲ್ಲಷ್ಟು ಹತ್ಕೊಂಡು ಹೋಗ್ಬೇಕು. ಸ್ವಲ್ಪ ವಿಶ್ರಾಂತಿ ಪಡ್ಕೋತೀನಿ ಇಲ್ಲಿ. ನೋಡಿ ಸ್ನೇಹಿತರೆ ಬಹಳಷ್ಟು ಧ್ವನಿ ಹೋಗಿದೆ. ಇಲ್ಲಿ ಒಂದು ಸ್ವಲ್ಪ ನೀವು ಆರಿಸ್ಕೊಳ್ಳೋಣ. ಮರಾಠಿಯವರೆಗೆ ಎಲ್ಲ ಸಂಬಂಧಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಗಳಿಂದ ಆವರಿಸಿದಂತೆ ಸಂಪೂರ್ಣ ಮಂಜು, ಕೆಳಗಡೆ ಏನನ್ನ ಸಹಿತ ಕಾಣ್ತಾ ಇಲ್ಲ. ನೋಡಿ ಇನ್ನು ಇದರ ಮೇಲ್ಗಡೆ ಹತ್ಬೇಕು ನಾವು, ಎಷ್ಟು ಮೇಲ್ಗಡೆ ಅಂತ. ಇವಾಗ 6 ಕಿಲೋಮೀಟರ್ ನಡ್ಕೊಂಡು ಇನ್ನು ಮೇಲ್ಗಡೆ ಬಹಳಷ್ಟು ಈ ರೀತಿಯಾದಂಥ ಇವುಗಳಿವೆ ಸ್ನೇಹಿತರೆ.